ಕರ್ನಾಟಕದ ಜನರಿಗೆ ಗಾಯದ ಮೇಲೆ ಬರೆ ಬೀಳ್ತಾ ಇದೆ. ಯಾಕಂದ್ರೆ ತೈಲ ಬೆಲೆ ಏರಿಕೆಯ ಬೆನ್ನಲ್ಲೇ ಈಗ ಹಾಲಿನ ದರವೂ ಕೂಡ ಏರಿಕೆ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಪೆಟ್ರೋಲ್ ಡೀಸೆಲ್ ರೇಟ್ ಅನ್ನು ಹೆಚ್ಚಿಗೆ ಮಾಡಲಾಯಿತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಬರೆ ರಾಜ್ಯದ ಜನತೆಗೆ ಕೆಎಂಎಫ್ ಹಾಲಿನ ದರ ಏರಿಕೆಯ ಬಿಸಿ ತಡ್ತಾ ಇದೆ. ಪ್ರತಿ ಲೀಟರ್ ಹಾಲಿಗೆ ₹2 ಹೆಚ್ಚಳ ಮಾಡಿರುವಂತಹ ಕೆಎಂಎಫ್ ನಾಳೆಯಿಂದಲೇ ಪರಿಷ್ಕೃತ ಕೆಎಂಎಫ್ ಹಾಲಿನ ದರ ಜಾರಿಗೆ ಬರುತ್ತೆ. ಬೆಂಗಳೂರಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಾಮಾನ್ಯ ಜನರ ಜೀವನಕ್ಕೆ ಈಗ ಬರೆ ಬೀಳ್ತಾ ಇದೆ. ಕರ್ನಾಟಕದ ಜನರಿಗೆ ಬ್ಯಾಕ್ ಟು ಬ್ಯಾಕ್ ಹೊಡೆತ. ಒಂದು ತೈಲ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿದೆ. ಅದರ ಬೆನ್ನಲ್ಲೇ ಈಗ ಹಾಲಿನ ದರ ಕೂಡ, ಪ್ರತಿನಿತ್ಯ ಬೇಕಾಗುವಂಥ ಹಾಲು, ಬಹುತೇಕ ಎಲ್ಲರಿಗೂ ಕೂಡ ಅವಶ್ಯಕ ಇರುವಂಥ ವಸ್ತುಗಳಲ್ಲಿ ಒಂದು ಅಂತಂದರೆ ಅದು ಹಾಲು. ಸೊ ಅದರ ರೇಟ್ ಈಗ ₹2 ಹೆಚ್ಚಳ ಮಾಡಲಾಗ್ತಾ ಇದೆ. ₹42 ಪ್ರತಿ ಲೀಟರ್ ಇತ್ತು, ಆದರೆ ಈಗ ಅದನ್ನು 44 ಮಾಡಲಾಗ್ತಾ ಇದೆ. ಸೊ ಇದು ನಂದಿನಿ ಹಾಲಿಗೆ ಈಗ ರೇಟನ್ನು ಜಾಸ್ತಿ ಮಾಡ್ತಿರುವಂಥದ್ದು. ಪ್ರತಿ ಲೀಟರ್ ಹಾಲಿಗೆ ಈಗ ₹2 ಏರಿಕೆ ಮಾಡಲಾಗಿದೆ. ಸೊ ಹೊಸದಾಗಿ ಪರಿಷ್ಕೃತ ದರ ಏನಿದೆ, ನಾಳೆಯಿಂದಲೇ ಇದು ಜಾರಿಗೆ ಬರುತ್ತೆ. ಸದ್ಯ 1 ಲೀಟರ್ ನಂದಿನಿ ಹಾಲಿಗೆ ₹42 ಇದೆ. ಇನ್ನು ಮುಂದೆ ಅದು ₹44. ಇನ್ನು ಮುಂದೆ ನೀವು ₹2 ಹೆಚ್ಚಿಗೆ ಇಟ್ಕೊಳ್ಬೇಕು. 1 ಲೀಟರ್ ಪ್ಯಾಕೆಟ್ನಲ್ಲಿ 50 ml ಹೆಚ್ಚುವರಿ ಹಾಲನ್ನು ನೀಡಲಾಗ್ತಾ ಇದೆ. 1050 ml ಇರುತ್ತೆ ಇನ್ನು ಮುಂದೆ. ಮೊಸರು ಇನ್ನಿತರ ಯಾವುದೇ ಹಾಲಿನ ಉತ್ಪನ್ನದ ದರ ಏರಿಕೆ ಆಗಿಲ್ಲ. ಸೊ ಬೆಂಗಳೂರಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಹೇಳಿದ್ದಾರೆ, ನಾವು 50 ml ಪ್ರತಿ ಲೀಟರ್ ಜಾಸ್ತಿ ಕೊಡ್ತಾ ಇದ್ದೀವಿ, ₹2 ಜಾಸ್ತಿ ಮಾಡಿದ್ದೀವಿ. ಸದ್ಯ 1 ಲೀಟರ್ 42 ಇರುವಂಥದ್ದು 44. ಡಿಪೆಂಡ್ಸ್, ಅದು ಬ್ಲೂ ಕವರ್ ಹಾಗೆಯೇ ಕೆಂಪು ಬಣ್ಣದ ಕವರ್ ಏನಿದೆ, ಆಯಾ ರೇಟ್ಗಳು ₹2 ಜಾಸ್ತಿ ಆಗಿದೆ ಈಗ. ಸೊ ನಿಮಗೆ ಆ ಹಾಲಿನ ದರ ಏರಿಕೆ ಅದರ ಲಿಸ್ಟನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಹೇಗೆ ರೇಟ್ಗಳನ್ನು ಜಾಸ್ತಿ ಮಾಡಲಾಗಿದೆ ಅಂತ. ಆದರೆ 50 ml ನಾವು ಪ್ರತಿ ಲೀಟರ್ನಲ್ಲಿ ಕೊಡ್ತಾ ಇದ್ದೀವಿ ಅಂತ. ಈ ಟೋನ್ಡ್ ಹಾಲೇನಿದೆ ಅದನ್ನು ಈಗ ಪ್ರತಿಯೊಂದು ಕೂಡ ಹೋಮೋಜಿನೈಸ್ಡ್ ಟೋನ್ ಹಾಲು ಹಾಗೆ ಸ್ಪೆಷಲ್ ಹಾಲು ಪ್ರತಿಯೊಂದರಲ್ಲೂ ಕೂಡ ರೇಟನ್ನು ಹೆಚ್ಚು ಮಾಡಲಾಗಿದೆ. ಏನು ಪ್ರತಿದಿನ 1 ಲೀಟರ್ ಹಾಲನ್ನು ಏನು ನಾವು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಅಂದರೆ 1000 ml ಏನು ಪ್ರತಿದಿನಕ್ಕೆ ನಾವು ಗ್ರಾಹಕರಿಗೆ 1 ಲೀಟರ್ಗೆ ₹42 ಇದೆ. ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಬ್ರ್ಯಾಂಡ್ ಹಾಲು ಯಾರ್ಯಾರು ಗ್ರಾಹಕರು ಬಳಕೆ ಮಾಡ್ತಾರೆ ಆ ಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾರು ಕೂಡ ಇದರಲ್ಲಿ ದರ ಹೆಚ್ಚು ಮಾಡ್ತಾ ಇದೀವಿ ಅನ್ನೋದು ಭಾವನೆ ಯಾರಿಗೂ ಬರಬಾರದು. ನಮ್ಮ ದರ ₹42. ನಾವೇನು ಪ್ರತಿ 1 ಲೀಟರ್ ಹಾಲಿಗೆ ₹42 ಏನು ಕೊಡ್ತಾ ಇದ್ದೀವಿ ಅದೇ ₹42. ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. ಅದಕ್ಕೆ ನಾವು 1 ಲೀಟರ್ಗೆ 1000 ml ಹಾಲಿರುತ್ತೆ, ಅದಕ್ಕೆ 50 ml ಹಾಲನ್ನು ನಾವು ಅಡಿಷನಲ್ ಆಗಿ 1050 ml ಹಾಲನ್ನು ನಾವು ಪಾಕೆಟಲ್ಲಿ ತಯಾರು ಮಾಡ್ತೀವಿ. ಅಂದರೆ ನಾವು ತೂಕ ಮಾಡಿದ್ರು ಅವ್ರು ಅಳತೆ ಮಾಡಿದ್ರು 1000 ml ಹಾಲಿರುತ್ತೆ. ಅದರಲ್ಲಿ ಆ 50 ml ಹಾಲಿನ ದರ ₹2.10 ಆಗುತ್ತೆ. ಆ ₹2.10 ಮಾತ್ರ ನಾವು ₹42 ಇದ್ದಿದ್ದ ದರವನ್ನು ₹44 ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂತ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಸೊ ₹42 ಮತ್ತು ₹2.10 ಹಿಂದೆ ₹42 ಇದೆ 1000 mlಗೆ. ಈಗ 50 ml ಹಾಲಿಗೆ ₹2.10 ಆಗುತ್ತೆ. ₹2.10 ಮತ್ತು ₹42 ಎರಡೂ ಸೇರಿಸಿದ್ರೆ ₹44.10 ಆಗುತ್ತೆ. ನಾವು 10 ಕಡಿಮೆ ಮಾಡ್ತಾ ಇದ್ದೀವಿ. ನಾವು ಒಂದು ಕಡೆ 50 mlಗೆ ಆಗ್ತಕ್ಕಂಥ ₹2.10 10 ಕಡಿಮೆ ತೊಳ್ತಾ ಇದ್ದೀವಿ. ಮತ್ತೆ ನಾವು ಏಜೆಂಟಿಗೆ ಕೂಡ ನಾವು ₹10 ಕೂಡ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ಹಾಗಾಗಿ 20 ನಮಗೆ ಕಡಿಮೆ ಆಗುತ್ತೆ. ಹಂಗೆ ನೋಡಿಕೊಂಡ್ರೆ ನಾವು ಕೆಎಂಎಫ್ಗೆ ನಾವು ಆ ಹೊರೆಯನ್ನು ನಾವೇ ಅದನ್ನು ಭರಿಸ್ತೀವಿ. 20 ನಾವು ಕಡಿಮೆ ಆಗುತ್ತೆ. ಸೊ ಯಾಕಂದರೆ ಏನಾಗುತ್ತೆ, ನಾಳೆ ಇಲ್ಲ ಕೆಎಂಎಫ್ನವರು ರೇಟನ್ನು ₹2 ಜಾಸ್ತಿ ಮಾಡಿದ್ದಾರೆ, ದರ ಜಾಸ್ತಿ ಮಾಡಿದ್ದಾರೆ ಅನ್ನೋದು. ಸೊ ತಮ್ಮ ಮೂಲಕ, ಮಾಧ್ಯಮದರ ಮೂಲಕ ನಾನು ವಿನಂತಿ ಮಾಡ್ತೀನಿ. ಇದನ್ನು ಗ್ರಾಹಕರಿಗೆ ಕೂಡ ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಹಾಲನ್ನು ಬಳಕೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಗ್ರಾಹಕರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ, ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. 50 ml ಹಾಲನ್ನು ಏನು ನಾವು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಅದನ್ನು ಮಾತ್ರ ನಾವು ₹2.10 ಆಗುತ್ತೆ, ಅದಕ್ಕೆ 10 ಕಡಿಮೆ ತೊಗೊಂಡು ₹44 ತೊಗೊಳ್ತಾ ಇದ್ದೀವಿ. ಅದಕ್ಕೆ
1 ಲೀಟ್ರಿಗೆ 50 ml ಮತ್ತೆ ಅರ್ಧ ಲೀಟರ್ ಕೂಡ 50 ml ಆಡ್ ಮಾಡ್ತೀವಿ ನಾವು. ಸೊ ಬೇರೆ ರಾಜ್ಯಗಳ ಹಾಲಿನ ದರವನ್ನ ಹೋಲಿಕೆ ಮಾಡಿ ದರ ಏರಿಕೆ ಅಂತ ಭೀಮಾ ನಾಯ್ಕ ಅವರು ಹೇಳುವಂತ ಪ್ರಕಾರ 50 ml ಏನಿದೆ ಅದನ್ನ ಆ ರೇಟನ್ನು ನಾವು ತಗೊಳ್ತಿರೋದು ಏರಿಕೆ ಮಾಡಿಲ್ಲ ಅಂತ. ಕೇರಳದಲ್ಲಿ ನಾರ್ಮಲ್ ಹಾಲು ಲೀಟರ್ಗೆ 52 ರೂಪಾಯಿ ಇದೆ. ಗುಜರಾತ್ನಲ್ಲಿ ಅಮೂಲ್ ಹಾಲು ಲೀಟರ್ಗೆ 56 ರೂಪಾಯಿ ಇದೆ. ಮಹಾರಾಷ್ಟ್ರದಲ್ಲಿ ಲೀಟರ್ ಹಾಲಿಗೆ 56 ರೂಪಾಯಿ ಇದೆ. ಸೊ ದೆಹಲಿಯ ಮದರ್ ಡೈರಿ ಹಾಲು ಲೀಟರ್ಗೆ 54 ದರ ಇದೆ. ನಮ್ಮಲ್ಲೇ ಕಡಿಮೆ ಅನ್ನೋ ಒಂದು ಸಮಜಾಯಿಷಿಯನ್ನು ನೀಡ್ತಿರೋದು. ಬೇರೆ ರಾಜ್ಯಗಳ ಹಾಲಿನ ದರ ಹೋಲಿಕೆ ಮಾಡಿ ನಾವು ಕೂಡ ದರ ಏರಿಕೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಒಂದು ಪ್ಯಾಕೆಟ್ 2 ರೂಪಾಯಿ ಆಗುತ್ತೆ. ಒಂದು ಪ್ಯಾಕೆಟ್ಗೂ 2 ರೂಪಾಯಿ. 1 ಲೀಟರ್ಗೂ 2 ರೂಪಾಯಿ, ಒಂದು ಪ್ಯಾಕೆಟ್ಗೂ 2 ರೂಪಾಯಿ. 50 ml ಪ್ರತಿ ಪ್ಯಾಕೆಟ್ಗೆ 50 ml ಜಾಸ್ತಿ. 22 ಇದೆ, 24 ರೂಪಾಯಿ. 24 ರೂಪಾಯಿ. ಅದರಲ್ಲಿ ಕೂಡ 10 ಪೈಸೆ ನಮಗೆ 24 ಪ್ರತಿ ಪ್ಯಾಕೆಟ್ 50 ml. ಅದಕ್ಕೆ ಎಷ್ಟು ಆಡ್ ಮಾಡ್ತೀರಾ? 2 ರೂಪಾಯಿ. ಹೌದೌದು 50 ml. 550 ml ಆಗುತ್ತೆ. 550 ml. 550 ml ಆಗುತ್ತೆ. ಅದು 22 ರೂಪಾಯಿ ಇದ್ದಿದ್ದು 24 ರೂಪಾಯಿ ಮಾಡ್ತೀವಿ. ಇದು 42 ರೂಪಾಯಿ ಇದ್ದಿದ್ದು 44 ರೂಪಾಯಿ ಮಾಡ್ತೀವಿ. ಎರಡಕ್ಕೂ 50 ml ಅನ್ನ ನಾವು ಅಡಿಷನಲ್ ಆಗಿ 50 ml ಜಾಸ್ತಿ ಕೊಡ್ತೀವಿ. ಕಿರಣ್ ಸೂರ್ಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್ ಸೂರ್ಯ, ಈಗ ಇಲ್ಲಿ ಭೀಮಾ ನಾಯ್ಕ ಅವರು ಕೊಡ್ತಿರುವಂಥ ಎಕ್ಸ್ಪ್ಲನೇಷನ್, ನಾವು 2 ರೂಪಾಯಿ ಜಾಸ್ತಿ ಮಾಡಿಲ್ಲ, ಅದ್ರ ಬದಲು 50 ml ಕೊಡ್ತಾ ಇದ್ದೀವಿ ಅಂತ. ಬಟ್ 50 ml ಕೊಡಿ ಅಂತ ಕೇಳಿದವ್ರು ಯಾರು ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗೇನೆ ಈ ಓವರಾಲ್ ಒಂದು ಕಡೆ ಏನೋ ಏರಿಕೆ ಮಾಡಿ ಇನ್ನೊಂದು ಕಡೆ ಮ್ಯಾನೇಜ್ ಮಾಡುವಂಥ ಪ್ರಯತ್ನ ಆಗ್ತಿದೆಯಾ ಹೇಗೆ ಅಂತ? ಹೌದವನಾಶ್, ಈಗಾಗಲೇ ಕೂಡ 1 ಲೀಟರ್ ನಾರ್ಮಲ್ ಹಾಲಿಗೆ KMF ನಿಂದ 42 ರೂಪಾಯಿ ದರಕ್ಕೆ ಈಗಾಗಲೇ ಕೂಡ ಮಾರಾಟವನ್ನು ಮಾಡ್ತಾ ಇರುವಂತದ್ದು. ಆದ್ರೆ 1 ಲೀಟರ್ ಹಾಲಿಗೆ ಅಂದ್ರೆ ಏನು 1000 ml ಹಾಲು ಬರುತ್ತೆ, ಅದಕ್ಕೆ 50 ml ಹಾಲನ್ನ ಆಡ್ ಮಾಡಿ 1050 ml ಹಾಲಿಗೆ 1 ಲೀಟರ್ 50 ml ಹಾಲಿಗೆ 44 ರೂಪಾಯಿ ಅಂದ್ರೆ 2 ರೂಪಾಯಿ ದರವನ್ನ ಈಗಾಗಲೇ ಕೂಡ ಹೆಚ್ಚಳ ಮಾಡ್ತಾ ಇರುವಂತದ್ದು. ಇದು 1 ಲೀಟರ್ ಹಾಲಿಗೆ ಸಂಬಂಧಪಟ್ಟಂತದ್ದಾದ್ರೆ, ಈಗಾಗಲೇ ಅರ್ಧ ಲೀಟರ್ ಹಾಲಿಗೆ 22 ರೂಪಾಯಿ ನಾರ್ಮಲ್ ಹಾಲನ್ನ ಒಂದು ಮಾರಾಟವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಇದು ಒಂದು ಕಡೆ ಆದ್ರೆ, ಅದಕ್ಕೆ 50 ml ಅಂದ್ರೆ 550 ml ಗೆ 2 ರೂಪಾಯಿ, ಒಟ್ಟು 24 ರೂಪಾಯಿ ಹಾಲಿನ ದರದ ಮೇಲೆ ಮಾತ್ರ ಹೆಚ್ಚಳವನ್ನು ಮಾಡ್ತಾ ಇದ್ವಿ ಅಂತ. ಅಂದ್ರೆ ಇವ್ರು ಕೊಡ್ತಾ ಇರುವಂತದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ, ಅಂದ್ರೆ ಕರ್ನಾಟಕದಲ್ಲಿ 44 ರೂಪಾಯಿ ಆಗತ್ತೆ, ಈಗಾಗಲೇ 42 ರೂಪಾಯಿ ದರ ಇತ್ತು, ಅದನ್ನ 44 ರೂಪಾಯಿ ಮಾಡ್ತಾ ಇದೀವಿ. ಕೇರಳದಲ್ಲಿ 1 ಲೀಟರ್ಗೆ 52 ರೂಪಾಯಿ ಇದೆ. ದೆಹಲಿಯ ಮದರ್ ಡೈರಿಯಲ್ಲಿ 54 ಇದೆ. ಗುಜರಾತ್ನ ಅಮೂಲಲ್ಲಿ 56, ಮಹಾರಾಷ್ಟ್ರದ ಅಮೂಲ್ 56, ಆಂಧ್ರ ಪ್ರದೇಶದಲ್ಲಿ ಇನ್ನು 58 ರೂಪಾಯಿ ಇದೆ. ನಾವು ಕೇವಲ 2 ರೂಪಾಯಿಯನ್ನ 50 ml ಕೊಟ್ಟು ಹೆಚ್ಚಳವನ್ನು ಮಾಡ್ತಿದೀವಿ ಅನ್ನೋಂಥ ಮಾತುಗಳಂದ್ರೆ, ಅವ್ರು ಹೆಚ್ಚಳ ಅನ್ನೋಂಥದ್ದನ್ನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. 50 ml ಅನ್ನ ಕೊಟ್ಟು ನಾವು 2 ರೂಪಾಯಿ ದರವನ್ನ ಗ್ರಾಹಕರಿಂದ ಪಡ್ಕೊಳ್ತಿದೀವಿ ಅಂತ. ಆದ್ರೆ ಸಾಮಾನ್ಯವಾಗಿ ಈಗಾಗಲೇ ಗ್ರಾಹಕರು ಹೇಳುವಂಥದ್ದು, ಗ್ರಾಹಕರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡುವಂಥದ್ದು ಆದ್ರೆ 1000 ml ಸಾಕು ನಮಗೆ, 42 ರೂಪಾಯಿ ನಾವು ಕೊಟ್ಟು ತೆಗೆದುಕೊಳ್ತೀವಿ, 22 ರೂಪಾಯಿ ಕೊಟ್ಟು ಅರ್ಧ ಲೀಟರ್ ತೆಗೆದುಕೊಳ್ತೀವಿ. ಈ 2 ರೂಪಾಯಿ ಹೆಚ್ಚಳ ಯಾಕೆ ಅನ್ನೋಂಥದ್ದು, ಅಂದ್ರೆ ಇವ್ರು ಹೇಳುವಂಥದ್ದು ದಿನದಿಂದ ದಿನಕ್ಕೆ ರೈತರಿಂದ KMFಗೆ ಹಾಲು ಬರುವಂತ ಪ್ರಮಾಣ ಹೆಚ್ಚಳವಾಗ್ತಿದೆ. ಅದನ್ನ ಪೌಡ್ರ್ ಮಾಡ್ಲಿಕ್ಕೆ ಏನ್ ತೆಗೆದುಕೊಳ್ತಿದ್ವಿ, ಆ ಪೌಡ್ರ್ ಮಾಡುವ ಬದಲಾಗಿ ಅದನ್ನ ಗ್ರಾಹಕರಿಗೆ ಕೊಡ್ತೀವಿ, ಗ್ರಾಹಕರಿಗೆ ಕೊಟ್ಟು ಅಲ್ಲಿಂದ 2 ರೂಪಾಯಿ ದರವನ್ನ ಪಡ್ಕೊಳ್ತೀವಿ ಅನ್ನೋಂಥ ಮಾತುಗಳನ್ನ ಈಗಾಗಲೇ ಹೇಳ್ತಾ ಇರುವಂತದ್ದು. ಮುಂಬರುವಂತ ದಿನಗಳಲ್ಲಿ ಏನಾದ್ರು ಹಾಲಿನ ಪ್ರಾಡಕ್ಟ್ ಗಳ ಮೇಲೆ ಏನಾದ್ರು ದರ ಹೆಚ್ಚಳ ಮಾಡ್ತೀರ ಅನ್ನೋದು, ಅದನ್ನ ಇನ್ನೂ ಕೂಡ ಬೋರ್ಡ್ ಮೀಟಿಂಗ್ ನಲ್ಲಿ ಚರ್ಚೆಯನ್ನ ಮಾಡ್ತೀವಿ ಅನ್ನೋಂಥದ್ದು ಒಂದು. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ KMF ನಲ್ಲೇ ದರ ಕಡಿಮೆ ಇದೆ ಅನ್ನೋಂಥ ಮಾತುಗಳನ್ನ ಈಗಾಗಲೇ ಭೀಮಾ ನಾಯ್ಕ ಅವರು ಹೇಳ್ತಾ ಇರುವಂತದ್ದು. ಇದು ಒಂದ್ ಕಡೆ ಆದ್ರೆ 14 ಏನು ಬೋರ್ಡ್ಗಳಿದಾವೆ, ಬೋರ್ಡ್ಗಳಿಗೂ ಕೂಡ 1 ಲೀಟರ್ ಹಾಲು ಮಾರಾಟ ಮಾಡಿದ್ರೆ 1 ರೂಪಾಯಿ 50 ಪೈಸಾ ನಷ್ಟವಾಗತ್ತೆ. ಅದನ್ನ ಹಾಲಿನ ಉತ್ಪನ್ನಗಳ ಮೂಲಕವಾಗಿ ನಾವು ಅದನ್ನ ಸರಿದೂಗಿಸ್ಕೊಳ್ತಿದ್ದೀವಿ. ಹಾಗಾಗಿ ಈ ಒಂದು 50 ml ನ ನೀಡಿ ನಾವು ಗ್ರಾಹಕರಿಂದ 2 ರೂಪಾಯಿನ ಪಡ್ಕೊಳ್ತಿದ್ದೀವಿ ಅನ್ನೋಂಥ ಮಾತುಗಳು. ಇದು ನಾರ್ಮಲ್ ಹಾಲಿಗೆ ಸಂಬಂಧಪಟ್ಟಂತೆ 2 ರೂಪಾಯಿ ಆದ್ರೆ, ಬೇರೆ ಬೇರೆ ಹಾಲುಗಳಿಗೆ ಬೇರೆ ಬೇರೆ ಆದಂತ ದರ ಇದೆ. 42 ರೂಪಾಯಿ ಇರುವಂತದ್ದು ಬೇರೆ ಬೇರೆ ಹಾಲು ಅಂದ್ರೆ ಶುಭಮ್ ಇರ್ಬೋದು, ಗೋಲ್ಡ್ ಇರ್ಬೋದು, ಈ ತರ ಎಲ್ಲ ಹಾಲುಗಳ ಮೇಲೆ ಬೇರೆ ಬೇರೆ ತರವಾದಂತ ದರ ಇದೆ. ಅಂದ್ರೆ ಎಲ್ಲದ್ರ ಮೇಲೂ ಕೂಡ 2 ರೂಪಾಯಿ, ಅರ್ಧ ಲೀಟರ್ ಮೇಲೂ 2 ರೂಪಾಯಿ, 1 ಲೀಟರ್ ಹಾಲಿನ ಮೇಲೂ ಕೂಡ 2 ರೂಪಾಯಿ ದರವನ್ನ ಏರಿಕೆ ಮಾಡ್ಲಿಕ್ಕೆ ಈಗಾಗಲೇ ಕೂಡ ನಿರ್ಧಾರವನ್ನು ಮಾಡಿರುವಂತದ್ದು. ಈ ಒಂದು ದರ ನಾಳಿನಿಂದಲೇ ರಾಜ್ಯಾದ್ಯಂತ ಜಾರಿ ಆಗತ್ತೆ ಅನ್ನೋಂಥ ಮಾತುಗಳನ್ನು ಕೂಡ ಈಗಾಗಲೇ KMF ನ ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯ್ಕರು ಅವರು ಹೇಳ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕಿರಣ್ ಸೂರ್ಯ. ಸೊ ಇದು ಹಾಲಿನ ದರ ಸಂಬಂಧಪಟ್ಟ ಹಾಗೆ 50 ml ನಾವು ಜಾಸ್ತಿ ಕೊಡ್ತಾ ಇದ್ದೀವಿ, ಅದರ ರೇಟ್ ಸುಮಾರು 2 ರೂಪಾಯಿ 10 ಪೈಸೆ ಬರುತ್ತೆ. 10 ಪೈಸೆ ನಾವು ಕೈಯಿಂದ ಹಾಕ್ತಾ ಇದ್ದೀವಿ ಅಂತ. ಸೊ ಇದು ಈಗ ಈ ದರ ಏರಿಕೆ ಸಂಬಂಧಪಟ್ಟ ಹಾಗೆ ಭೀಮಾ ನಾಯ್ಕ ಅವರು ಕೊಟ್ಟಂಥ ಒಂದು ಕ್ಲಾರಿಫಿಕೇಶನ್. ನಾವು ರೇಟ್ ಜಾಸ್ತಿ ಮಾಡ್ತಿಲ್ಲ, 1000 ml ಬದಲು 1050 ಕೊಡ್ತಾ ಇದ್ದೀವಿ, ಆದರೆ ರೇಟು 2 ರೂಪಾಯಿ ಆ ಒಂದು 50 ml ಗೆ ಸೇರಿಸಿ ನಾವು ಹಾಕ್ತಾ ಇರೋದು. ಅಲ್ಟಿಮೇಟ್ಲಿ ನಮಗೂ
10 ಪೈಸೆ ನಮ್ಮ ಕೈಯಿಂದ ಹಾಕ್ತಾ ಇದ್ದೀವಿ ಅಂತ ಈಗ ಭೀಮಾ ನಾಯ್ಕ್ ಹೇಳ್ತಿದ್ದಾರೆ. ಜೊತೆಗೆ ಬೇರೆ ರಾಜ್ಯಗಳ ಹಾಲಿನ ದರ ಹೋಲಿಕೆ ಮಾಡಿ ನಾವು ಕೂಡ ರೇಟನ್ನು ಫಿಕ್ಸ್ ಮಾಡಿರೋದು ಅಂತ ಕೂಡ ಹೇಳಿದರು. ಸೊ ಮೊಸರು ಹಾಲಿನ ಉತ್ಪನ್ನದ ಬೇರೆ ಉತ್ಪನ್ನ ಏನಿದೆ ಅದೆಲ್ಲವನ್ನು ಕೂಡ ಏನು ದರ ಏರಿಕೆ ಮಾಡಿಲ್ಲ. ಆದರೆ ಹಾಲಿನ ರೇಟ್ ಮಾತ್ರ ಈಗ 2 ರೂಪಾಯಿ ಏರಿಕೆ ಮಾಡಲಾಗಿದೆ. ಜೊತೆಗೆ ಒಂದು ಮಾತು ಹೇಳಿದರು, ಅರ್ಧ ಲೀಟರ್ ಜೊತೆ 50 ml ನಾವು ಕೊಡ್ತಾ ಇದ್ದೀವಿ, 550 ml 24 ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಉತ್ಪಾದನೆ ಹೆಚ್ಚಾಗ್ತಿದೆ, ಸೊ ಆ ಕಾರಣಕ್ಕೆ ಈ ಮೂಲಕ ನಾವು ಗ್ರಾಹಕರಿಗೇ ಹೆಚ್ಚಾಗಿ ಕೊಡ್ತಾ ಇದ್ದೀವಿ ಅಂತ. ಸೊ ಕೇರಳದಲ್ಲಿ ನಾರ್ಮಲ್ ಹಾಲು ಲೀಟರ್ಗೆ 52 ದರ ಇದೆ. ಹಾಗೆಯೇ ಬೇರೆ ಬೇರೆ ಭಾಗದಲ್ಲಿ ಗುಜರಾತ್ನ ಅಮೂಲ್ ಏನಿದೆ ಅದಕ್ಕೆ 56 ರೂಪಾಯಿ ಲೀಟ್ರಿಗೆ. ಸೊ ಮಹಾರಾಷ್ಟ್ರದಲ್ಲಿ ಲೀಟರ್ ಹಾಲಿಗೆ 56 ರೂಪಾಯಿ ಇದೆ ಅಂತ.